ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಈ ನಡುವೆ ನಿಮ್ಮೆಲ್ಲರಿಗೂ ಗೊತ್ತಿರೋ ತರ ಸಾಕಷ್ಟು ಬ್ಲೌಸ್ಗಳಿಗೆ ಎಂಬ್ರಾಯ್ಡ್ರಿ ಮಾಡಿಸ್ಕೋತೀವಿ ಅಥವಾ ಲೆಹೆಂಗಾ ಸೀರೆಗಳಿಗೆ ಎಂಬ್ರಾಯ್ಡ್ರಿ ಮಾಡಿಸ್ಕೊಳ್ಳೋದು ಈ ನಡುವೆ ಟ್ರೆಂಡ್ ಅಲ್ಲಿ ಇದೆ. ಆದ್ರೆ ಎಂಬ್ರಾಯ್ಡ್ರಿ ಮೆಷಿನ್ಗಳನ್ನ ನಾವೇ ಪರ್ಚೇಸ್ ಮಾಡ್ಕೊಂಡು ಚಿಕ್ಕದು ಒಂದು ಅಂಗಡಿನೋ ಅಥವಾ ಬಾಟಿಕೋ ರನ್ ಮಾಡ್ಕೋತೀವಿ ಅಂತ ಇದ್ರೆ ನಿಮ್ಗಳಿಗೆ ಎಲ್ಲಿ ಈ ತರ ಎಂಬ್ರಾಯ್ಡ್ರಿ ಮೆಷಿನ್ಗಳು ಸಿಗುತ್ತೆ, ಯಾವ ತರ ನೀವುಗಳು ಅದನ್ನ ಯೂಸ್ ಮಾಡ್ಕೋಬಹುದು ಅನ್ನೋ ಒಂದು ಡೀಟೇಲ್ಸ್ ನ ನಿಮ್ಗಳಿಗೂ ಕೊಡೋಣ ಅಂತ ಇವತ್ತು ನಾನು UME ಎಂಬ್ರಾಯ್ಡ್ರಿ ಅವರ ಒಂದು ಶಾಪ್ಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ನಿಮ್ಗಳಿಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ನ ಕೊಡ್ತೀನಿ. ಎಂಬ್ರಾಯ್ಡ್ರಿ ಮೆಷಿನ್ ಬಗ್ಗೆ ಹಾಗೆ ಇವರ ಕಂಪನಿ ಡೀಟೇಲ್ಸ್ ಬಗ್ಗೆ ನಮ್ಗೆ ತಿಳಿಸ್ಕೊಡಕ್ಕೆ ದೀಪಾ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ ಮೇಡಮ್. ನಮ್ಗೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳಿ, ಅದಕ್ಕಿಂತ ಮುಂಚೆ ನಿಮ್ಮ ಕಂಪನಿ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ. ಓಕೆ ಶೋರ್ ಮ್ಯಾಮ್. ಶ್ರೀ ವೆಂಕಟೇಶ್ವರ ಸರ್ವಿಸಸ್ ಅಂಡರ್ ಬರೋದು UME ಎಂಬ್ರಾಯ್ಡ್ರಿ ಮಿಷನ್ಸ್. ಇದಿರೋದು ಎಲ್ಲಂದ್ರೆ ನಿಮ್ಗೆ 6 ಬ್ಲಾಕ್ ರಾಜಾಜಿನಗರ್ ಡಾಕ್ಟರ್ ರಾಜ್ಕುಮಾರ್ ರೋಡ್ ಅಲ್ಲಿ ಬರುತ್ತೆ. ನಿಯರ್ ಬೈ ಲೊಕೇಶನ್ಸ್ ಯಾವ್ದಂದ್ರೆ SDR ಸ್ಕೂಲ್, ವೀನಸ್ ಸ್ಕೂಲ್ ಮತ್ತೆ ಲೂಲು ಮಾಲ್ ಇಂದ 500 ಮೀಟರ್ಸ್ ಅಲ್ಲಿ ಇದೆ. ಇವತ್ತು ನಾನು ವಿಡಿಯೋದಲ್ಲಿ ನಿಮಗೆ ಮಿಷನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ಮಿಷನ್ಸ್ ಬಂದ್ಬಿಟ್ಟು 6G ಅಪ್ಗ್ರೇಡ್ ಆಗಿದೆ ಅಂಡ್ ಎಕ್ಸ್ಟ್ರಾ ಆಡ್ ಆನ್ ಡಿವೈಸಸ್ ಎಲ್ಲ ನೀವು ಅಟ್ಯಾಚ್ ಮಾಡ್ಕೋಬಹುದು. ಈ ಮೆಷಿನ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನ ಬರೀ ಶಾಪ್ ಅಲ್ಲಿ ಅಥವಾ ಬಾಟಿಕ್ ಅಲ್ಲಿ ಅಲ್ಲೇ ಇಡ್ಬೇಕಾ ಅಥವಾ ಹೇಗೆ ಯೂಸ್ ಇದ್ರದೆಲ್ಲ? ಇದೆಲ್ಲ ಬಂದ್ಬಿಟ್ಟು ಹೋಮ್ ಬೇಸ್ ಮಿಷನ್ಸ್. ನೀವು Okay. ಶಾಪ್ ಅಲ್ಲಿ ಇಟ್ಕೊಂಡು ಮಾಡ್ಕೋಬಹುದು, ಇಲ್ಲ ಮನೇಲೂ ಇಟ್ಕೊಂಡು ಮಾಡ್ಬೋದು ಮ್ಯಾಮ್. ಸೊ ಇದ್ರದ್ದು ಅರ್ನಿಂಗ್ಸ್ ಎಲ್ಲ ಯಾವ ತರ ಇರುತ್ತೆ ಮ್ಯಾಮ್ ಪರ್ ಡೇ ನೀವು 3,000 to 4,000 ಅರ್ನ್ ಮಾಡ್ಬೋದು ಮ್ಯಾಮ್ ಈ ತರ ಮಿಷನ್ಸ್ ಅಲ್ಲಿ. ಸೊ ಇದನ್ನ ಯೂಸ್ ಮಾಡಕ್ಕೆ ಏನಾದ್ರೂ ಎಜುಕೇಶನ್ ಎಲ್ಲ ಬೇಕಾಗತ್ತಾ? ಈ ಮಿಷನ್ಸ್ ಯೂಸ್ ಮಾಡಕ್ಕೆ ಎಜುಕೇಶನ್ ಎಲ್ಲ ಬೇಕಿಲ್ಲ ಮ್ಯಾಮ್. ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಈ ಮಿಷನ್ಸ್. ಲೇಡೀಸ್, ಜೆಂಟ್ಸ್, ಸ್ಟೂಡೆಂಟ್ಸ್ ಎಲ್ಲ ಯೂಸ್ ಮಾಡ್ಕೋಬಹುದು. ಸೊ ಈ ಮೆಷಿನ್ ನ ಬರೀ ಸಿಟಿನಲ್ಲೇ ಇಟ್ಕೋಬೇಕಾ ಅಥವಾ ಸಿಟಿ, ವಿಲೇಜ್ ಲಿಮಿಟ್ಸ್ ಎಲ್ಲಾ ಕಡೆನೂ ಈ ಮೆಷಿನ್ ನ ನೀವು ಕೊಡ್ತೀರಾ? ಮ್ಯಾಮ್ ಆಲ್ಮೋಸ್ಟ್ ಈ ಮಿಷನ್ಸ್ ಎಲ್ಲ ಕಡೆನೂ ಯೂಸ್ ಮಾಡ್ಕೋಬಹುದು. ನಮ್ಗೆ ಈ ಮೆಷಿನ್ ಹೇಗೆ ವರ್ಕ್ ಆಗುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನಮ್ಗೆ ಸ್ವಲ್ಪ ತಿಳಿಸ್ಕೊಡಿ. ಎಸ್ ಶೋರ್ ಮ್ಯಾಮ್. ಇದು ಬಂದ್ಬಿಟ್ಟು ನಿಮಗೆ ಟಾಪ್ ಎಂಡ್ ಮಾಡೆಲ್ ಮಿಷಿನ್ FW1201 ಮಾಡೆಲ್. ಇದ್ರಲ್ಲಿ ನಿಮಗೆ 20x32 ಮತ್ತೆ 20x48 ಫ್ರೇಮ್ ಲೆಂತ್ ಬರುತ್ತೆ. ಇದ್ರಲ್ಲಿ ಏನೇನ್ ವರ್ಕ್ ಆಗತ್ತೆ ಅಂದ್ರೆ ಸಿಲ್ಕ್ ಥ್ರೆಡ್ ವರ್ಕ್, ಝರಿ ವರ್ಕ್, ಕಚ್ ವರ್ಕ್, ಕಟ್ ವರ್ಕ್, ಮಿರರ್ ವರ್ಕ್ ಇದೆಲ್ಲ ಆಗುತ್ತೆ. ಇದ್ರಲ್ಲಿ ಎಕ್ಸ್ಟ್ರಾ ನೀವು ಆಡ್ ಆನ್ ಡಿವೈಸಸ್ ಅಟ್ಯಾಚ್ ಮಾಡ್ಕೋಬಹುದು. ಆಡ್ ಆನ್ ಡಿವೈಸಸ್ ಅಂದ್ರೆ ಬೀಡ್ ಡಿವೈಸ್, ಸೀಕ್ವೆನ್ಸ್ ಡಿವೈಸ್ ಮತ್ತೆ ಕಾರ್ಡಿಂಗ್ ಡಿವೈಸ್. ಈ 3 ಡಿವೈಸ್ ನೀವು ಈ ಮಾಡೆಲ್ ಅಲ್ಲಿ ಅಟ್ಯಾಚ್ ಮಾಡ್ಕೋಬಹುದು. ಅಂಡ್ ಇದೆಲ್ಲ ಬಂದ್ಬಿಟ್ಟು ಫ್ಯೂಚರ್ ಮಾಡೆಲ್ ಡಿವೈಸಸ್ ಅಂತ ಹೇಳ್ತಾರೆ. ಸೊ ಲಾಸ್ಟ್ ಅಪ್ಡೇಟೆಡ್ ಮಾಡೆಲ್ಗೆ ಹೋದರೆ ಮಾತ್ರ ನೀವು ಈ ಥರ ಬೀಡಿಂಗ್ ಆಗಿರ್ಬೋದು ಅಥವಾ ಜರ್ದೋಸಿ ವರ್ಕ್ ಆಗಿರ್ಬೋದು ಈ ಥರದನ್ನೆಲ್ಲ ಆರಾಮಾಗಿ ಮಾಡ್ಕೋಬೋದು. ಆ್ಯಂಡ್ ಎಷ್ಟು ಬ್ಯೂಟಿಫುಲ್ಲಾಗಿ ಬೀಡಿಂಗ್ ವರ್ಕ್ ಆಗ್ತದೆ ಅನ್ನೋದು ನಿಮ್ಗಳಿಗೂ ತೋರಿಸ್ತಾ ಇದ್ದೇನೆ. ಸೊ ನೀವು ಬೀಡನ್ನ ಫೀಡ್ ಮಾಡಿದ್ರೆ ಕರೆಕ್ಟಾಗಿ ಬೀಡ್ಸ್ಗಳನ್ನ ತೊಗೊಂಡು ಎಲ್ಲಿ ನೀವು ಕೊಟ್ಟಿರ್ತೀರೋ ಅಲ್ಲಿ ಕರೆಕ್ಟಾಗಿ ಅಲೈನ್ ಸಹ ಆಗುತ್ತೆ. ಆರಾಮಾಗಿ ಲೆಹೆಂಗಾಸ್ ಆಗಿರ್ಬೋದು, ಬೇರೆ ಬೇರೆ ಥರ ಚೂಡಿದಾರ್ಗಳಾಗಿರ್ಬೋದು ಅಥವಾ ಬ್ಲೌಸ್ಗಳಾಗಿರ್ಬೋದು ಎಲ್ಲದಕ್ಕೂ ಈ ಥರ ಎಂಬ್ರಾಯ್ಡ್ರಿ ಮಾಡ್ಕೋಬೋದು. ಮಿಷನ್ಸ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಫ್ರಂಟ್ ನೆಕ್ ಆಗುತ್ತೆ, ನೆಕ್ಸ್ಟ್ ಬ್ಯಾಕ್ ನೆಕ್ ಆಗುತ್ತೆ. ಸ್ಲೀವ್ಸ್ ಮಾತ್ರ ನೀವು ಫ್ರೇಮ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಅಂಡ್ ಇದರಲ್ಲಿ ಸ್ಯಾರಿ, ಲೆಹೆಂಗಾ, ಚೂಡಿದಾರ್, ಬ್ಲೌಸಸ್ ಇದೆಲ್ಲ ನೀವು ಮಾಡ್ಕೊ. ಈ ಮಾಡೆಲ್ ಇಲ್ಲದೆ ಇನ್ನ ನಮ್ಮಲ್ಲಿ 3 ಮಾಡೆಲ್ ಮಿಷನ್ಸ್ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಇದು ಫಸ್ಟ್ ಮಾಡೆಲ್ ಟೇಬಲ್ ಟಾಪ್ ಮಾಡೆಲ್. 14x8 ಇಂಚಸ್ ಫ್ರೇಮ್ ಲೆಂತ್ ಬರುತ್ತೆ. 8 to 9 ನೀಡಲ್ಸ್ ಇರುತ್ತೆ ಮಿಷನ್ ಅಲ್ಲಿ ನಿಮಗೆ. ಬ್ಯಾಕ್ ನೆಕ್ ಅಲ್ಲಿ ಫಸ್ಟ್ ಹಾಫ್ ನೆಕ್ ರೆಡಿ ಆಗುತ್ತೆ, ಸೆಕೆಂಡ್ ಹಾಫ್ ನೀವು ಫ್ರೇಮ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಒಟ್ಟು ನೀವು ಇದ್ರಲ್ಲಿ 5 ಸರಿ ಫ್ರೇಮ್ ಸೆಟ್ ಮಾಡಿದ್ರೆ 1 ಕಂಪ್ಲೀಟ್ ಬ್ಲೌಸ್ ರೆಡಿ ಆಗುತ್ತೆ. ಮಾಡೆಲ್ ಅಲ್ಲಿ ನಿಮಗೆ 200 ಬ್ಯಾಕ್ ನೆಕ್ ಡಿಸೈನ್ಸ್, 5000 ಬುಟಿಕ್ ಡಿಸೈನ್ಸ್ ಕೊಡ್ತೀವಿ. ಸೊ ಇದು ಇವ್ರ ಹತ್ರ ಇರೋವಂಥ ಬೇಸಿಕ್ ಎಂಬ್ರಾಯ್ಡ್ರಿ ಮಿಷಿನ್. ಇದು ನೀವು ಒಂದು 5 ಸಲ ಫ್ರೇಮ್ನ ಚೇಂಜ್ ಮಾಡಿಕೊಂಡ್ರೆ ಒಂದು ಕಂಪ್ಲೀಟ್ ಬ್ಲೌಸ್ ರೆಡಿ ಆಗುತ್ತೆ. ನೆಕ್ಸ್ಟ್ ಮಾಡೆಲ್ ತೋರಿಸ್ತೀನಿ. ಇದು ಸೆಕೆಂಡ್ ಮಾಡೆಲ್ ಅಲ್ಲಿ ನಿಮಗೆ 12 ನೀಡಲ್ಸ್ ಇರುತ್ತೆ. 12x16 ಫ್ರೇಮ್ ಲೆಂತ್ ಬರುತ್ತೆ. 12x16 ಫ್ರೇಮ್ ಲೆಂತ್ ಅಲ್ಲಿ ಬ್ಯಾಕ್ ನೆಕ್ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ. ಫ್ರಂಟ್ ನೆಕ್ ಚೇಂಜ್ ಮಾಡಬೇಕು, ಸ್ಲೀವ್ಸ್ ಎರಡಕ್ಕೂ ಸಪರೇಟ್ ಆಗಿ ಚೇಂಜ್ ಮಾಡಬೇಕು.
ಇದ್ರಲ್ಲಿ 500 ಬ್ಯಾಕ್ ನೆಕ್ ಡಿಸೈನ್ಸ್, 5000 ಬುಟಿಕ್ ಡಿಸೈನ್ಸ್ ಇರುತ್ತೆ ನಿಮ್ಗೆ. ನೆಕ್ಸ್ಟ್ ಥರ್ಡ್ ಮಾಡೆಲ್ ಅಲ್ಲಿ ನಿಮ್ಗೆ 12 ನೀಡಲ್ಸ್ ಇರುತ್ತೆ, 20x32 ಫ್ರೇಮ್ ಲೆಂತ್ ಬರುತ್ತೆ. ಇದು ಫ್ಯೂಚರ್ ಮಾಡೆಲ್ ಅಂತ ಹೇಳ್ತಾರೆ. ಇದ್ರಲ್ಲಿ ಬ್ಯಾಕ್ ನೆಕ್ ಫ್ರಂಟ್ ನೆಕ್ ಎರಡೂ ಆಗುತ್ತೆ. ಸ್ಲೀವ್ಸ್ ಮಾತ್ರ ನೀವು ಚೇಂಜ್ ಮಾಡ್ಕೋಬೇಕು. ಸ್ಯಾರಿ ಲೆಹೆಂಗಾ ಎಲ್ಲ ನೀವು ಇದ್ರಲ್ಲೂ ಮಾಡ್ಬೋದು, ಬಟ್ ಟ್ವೈಸ್ ಸೆಟ್ ಮಾಡ್ಕೊಂಡ್ರೆ ನಿಮಗೆ ಸ್ಯಾರಿ ಲೆಹೆಂಗಾ ಎಲ್ಲ ಮಾಡ್ಬೋದು. ಇದರಲ್ಲಿ 1000 ಬ್ಯಾಕ್ ನೆಕ್ ಡಿಸೈನ್ಸ್, 5000 ಬುಟಿಕ್ ಡಿಸೈನ್ಸ್ ಕೊಡ್ತೀವಿ. ಮ್ಯಾಮ್ ಇದು ಫಸ್ಟ್ ಸ್ಟೆಪ್. ಇಲ್ಲಿ ಡಿಸೈನ್ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಡಿಸೈನ್ ಹೆಂಗ್ ರನ್ ಆಗುತ್ತೆ ಅಂತ ಬಿಫೋರ್ ಆಗಿ ನೋಡ್ಕೋಬೇಕು. ಥ್ರೆಡ್ ಸೆಲೆಕ್ಷನ್ ಮಾಡಕ್ಕೆ ಈಸಿ ಆಗಿರುತ್ತೆ ನಿಮಗೆ. ನೆಕ್ಸ್ಟ್ ಸ್ಟೆಪ್ ಡಿಸೈನ್ ಪೊಸಿಷನ್ಸ್ ನೀವು ಸೆಟ್ ಮಾಡ್ಕೋಬಹುದು. 360 ಡಿಗ್ರೀಸ್ ವರೆಗೂ ಡಿಸೈನ್ ಪೊಸಿಷನ್ ಸೆಟ್ ಮಾಡ್ಕೋಬಹುದು ಅಂಡ್ ಸೈಜಸ್ ಎಲ್ಲ ಸೆಟ್ ಮಾಡ್ಕೋಬಹುದು ಇಲ್ಲಿ ನೀವು. ನೆಕ್ಸ್ಟ್ ಬಂದ್ಬಿಟ್ಟು ಥ್ರೆಡ್ ಕಲರ್ ಸೆಲೆಕ್ಷನ್ಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಫೋರ್ತ್ ಸ್ಟೆಪ್ ಅಲ್ಲಿ ಫ್ರೇಮ್ ಸೆಟ್ ಮಾಡಬೇಕು. ಫ್ರೇಮ್ ಸೆಟ್ ಮಾಡಿಕೊಂಡು ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಆಟೋಮೆಟಿಕ್ ಥ್ರೆಡ್ ಟ್ರಿಮ್ಮರ್ ಇರುತ್ತೆ, ಆಟೋಮೆಟಿಕ್, ಸೆಮಿ ಆಟೋಮೆಟಿಕ್ ಅಂಡ್ ಮ್ಯಾನ್ಯಲ್ 3 ಆಪ್ಷನ್ ಇರುತ್ತೆ. ಈ 4 ಸ್ಟೆಪ್ ಅಲ್ಲಿ ನೀವು ಒಂದು ಡಿಸೈನ್ ಕಂಪ್ಲೀಟ್ ಮಾಡ್ಬೋದು ಮ್ಯಾಮ್. ಮೆಷಿನ್ನ ಆಪ್ರೇಟ್ ಮಾಡೋದು ಕಂಪ್ಲೀಟಾಗಿ ಟ್ರೈನಿಂಗ್ ಸಹ ಕೊಡ್ತಾರೆ. ಆ್ಯಂಡ್ ನಮಗೆ ಯಾವ ಕಲರ್ ದಾರಗಳು ಬೇಕು ಅಂದರೆ ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಆ ಕಲರ್ನ ಚೂಸ್ ಮಾಡ್ಕೋಬೋದು. ಆ್ಯಂಡ್ ಪ್ರತಿಯೊಂದು ಈಗ ಡಿಜಿಟಲಿ ಅವೈಲೇಬಲ್ ಇರುತ್ತೆ. ಸೊ ಅಲ್ಲಿ ಏನು ಆಗ್ತಿದೆ ಅನ್ನೋದು ಪ್ರತಿಯೊಂದೂ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಯಾವ ಸೈಜಲ್ಲಿ ಬೇಕು ಆ್ಯಂಡ್ ಯಾವ ಆ್ಯಂಗಲಲ್ಲಿ ಬೇಕು, ಎಲ್ಲೆಲ್ಲಿ ಯಾವ್ಯಾವ ಕಲರ್ಸ್ ಬೇಕು, ಪ್ರತಿಯೊಂದು ನಿಮಗೆ ತೋರಿಸ್ತಿರೋಂಥ ಒಂದು ಡಿಸ್ಪ್ಲೇಲಿ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ನೀವು ಒಂದು 4-5 hours ಅಷ್ಟು ಸ್ಪೆಂಡ್ ಮಾಡಿದ್ರೆ ಒಂದು ಕಂಪ್ಲೀಟ್ ಬ್ಲೌಸ್ ಎಂಬ್ರಾಯ್ಡ್ರಿ ಆಗುತ್ತೆ. ಆ್ಯಂಡ್ ಈ ನಡುವೆ ಎಲ್ಲದಕ್ಕೂ ನೋಡಿಕೊಂಡೇ ಕೂತ್ಕೋಬೇಕು ಅನ್ನೋ ಪ್ರಾಬ್ಲಮ್ ಕೂಡ ಇರಲ್ಲ. ನಿಮ್ಗಳಿಗೆ ಒಂದೊಂದೇ ತೋರಿಸ್ತೀನಿ ಆ್ಯಂಡ್ ಡೀಟೇಲಾಗೂ ಹೇಳಿದ್ದಾರೆ, ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ಥರ ನೀವು ಡಿಜಿಟಲಿನೇ ನೋಡ್ಕೋಬೋದು ಅಂತ. ಆ್ಯಂಡ್ ಬೈ ಚಾನ್ಸ್ ದಾರಗಳು ಕಟ್ ಆಗೋದು ಈ ಥರದ್ದೆಲ್ಲ ಆದ್ರೂ ನಮಗೆ ಅಲ್ಲಿ ನೋಟಿಫಿಕೇಷನ್ಸ್ ತೋರಿಸುತ್ತೆ. ಅಂದರೆ ಅಲ್ಲಿ ಗ್ರೀನ್ ಲೈಟ್ ಇರೋ ಕಡೆ ರೆಡ್ ಲೈಟ್ ತೋರಿಸುತ್ತೆ. ಸೊ ಆವಾಗ ನಮಗೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಕೊಂಡು ನಾವು ಚೇಂಜಸ್ನ ಮಾಡ್ಕೋಬೋದು. ಈ ಥರ ನಿಮಗೆ ಡಿಸೈನ್ಗಳು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಡಿಫ್ರೆಂಟ್ ಡಿಸೈನ್ಸಲ್ಲಿ ಎಂಬ್ರಾಯ್ಡ್ರಿಗಳನ್ನ ಮಾಡಿದ್ದಾರೆ. ಈ ನಡುವೆ ಬೇರೆ ಬೇರೆ ಥರ ಪಿಕ್ಚರ್ ಎಂಬ್ರಾಯ್ಡ್ರಿಗಳು ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ. ಆ್ಯಂಡ್ ಅದೂ ನಿಮಗೆ ಅವರು ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ. ಸೊ ದಟ್ ಐಡಿಯಾ ಬರುತ್ತೆ ನಿಮಗೆ ಯಾವ್ಯಾವ ಥರ ಎಂಬ್ರಾಯ್ಡ್ರೀಸ್ನ ಮಾಡ್ಕೋಬೋದು. ನಮ್ಮ ಕ್ರಿಯೇಟಿವಿಟಿ ಎಷ್ಟು ಹೋಗುತ್ತೋ ಅಷ್ಟಕ್ಕೂ ನಾವು ಈ ಥರ ಎಂಬ್ರಾಯ್ಡ್ರಿನ ಮಾಡ್ಕೋಬೋದು. ಇಷ್ಟಲ್ಲದೆ ಈ ನಡುವೆ ವರ್ಡ್ಸ್ದೆಲ್ಲನೂ ತುಂಬ ಟ್ರೆಂಡಿಂಗಲ್ಲಿ ಇದೆ. ನೀವು ಬ್ಲೌಸ್ಗಳ ಮೇಲೆ ಅಥವಾ ಲೆಹೆಂಗಾಸ್ ಮೇಲೆ ನೋಡಿದರೆ ಆ ಥರದ್ದು ಬೇಕಾದ್ರೂ ನೀವು ಎಂಬ್ರಾಯ್ಡ್ರಿಗಳನ್ನ ಮಾಡ್ಕೋಬೋದು. ಎಲ್ಲದಕ್ಕೂ ಅವರು ಹೇಳ್ದಂಗೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಹಾಗಾಗಿ ಹೇಗೆ ಯೂಸ್ ಮಾಡೋದು ಪ್ರತಿಯೊಂದೂ ಏನು ಡೌಟ್ ಇಲ್ದಂಗೆ ನೀವು ಕಲ್ತ್ಕೊಂಡು ನಿಮ್ಮ ಬಿಸ್ನೆಸ್ನ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಸ್ಟಾರ್ಟ್ ಮಾಡ್ಕೋಬೋದು. ನಿಮ್ಗಳಿಗೆ ತೋರಿಸ್ದಂಗೆ ಹಾಗೆ ಅವರು ಹೇಳ್ದಂಗೆ ಇವ್ರ ಹತ್ರ ಈಗ ಸದ್ಯಕ್ಕೆ 4 ಥರದ್ದು ಮೆಷಿನ್ಗಳಿದೆ. ಒಂದು ಬೇಸಿಕ್ ಮಾಡೆಲಿಂದ ಹಿಡಿದು ಅಪ್ಗ್ರೇಡೆಡ್ ಮಾಡೆಲ್ವರೆಗೂ ಇರುತ್ತೆ. ಆ್ಯಂಡ್ ಅದಕ್ಕೆ ಫ್ರೇಮ್ ಸೈಜ್ ಎಲ್ಲ ಚೇಂಜ್ ಆಗುತ್ತೆ ಅಷ್ಟೇ. ಸೊ ನೀವು ನಿಮ್ಮ ಯೂಸೇಜ್ ಯಾವ ಥರ ಇರುತ್ತೋ ನೋಡಿಕೊಂಡು ನಿಮಗೆ ಅನುಕೂಲಕ್ಕೆ ತಕ್ಕಂಗೆ ಆ ಥರ ಮೆಷಿನ್ಗಳನ್ನ ಪರ್ಚೇಸ್ ಮಾಡ್ಕೋಬೋದು. ಬಟ್ ಎಲ್ಲ ಮೆಷಿನ್ಗಳಲ್ಲೂ ನೀವು ಎಂಬ್ರಾಯ್ಡ್ರಿ ಮಾಡ್ಕೋಬೋದು ಅಥವಾ ಕರ್ಚೀಫ್ ಮೇಲೆ, ಹುಡೀಸ್ ಮೇಲೆ, ಟೀ ಶರ್ಟ್ಗಳ ಮೇಲೆ ಮಾಡ್ಕೋತೀರಾ ಅಂದರೆ ಅದ್ರ ಮೇಲೂ ಸಹ ಆರಾಮಾಗಿ ಎಂಬ್ರಾಯ್ಡ್ರಿಗಳನ್ನ ಮಾಡ್ಕೋಬೋದು. ಮ್ಯಾಮ್, ಈ ಮೆಷಿನ್ಸ್ ಎಲ್ಲ ಪರ್ಚೇಸ್ ಮಾಡಬೇಕು ಅಂದರೆ ಎಲ್ಲ ಒನ್ ಶಾಟ್ ಪೇಮೆಂಟಲ್ಲೇ ಆಗಬೇಕಾ ಅಥವಾ EMI ಫೆಸಿಲಿಟೀಸ್ ಏನಾದ್ರು ಇದೆಯಾ? ಮ್ಯಾಮ್, ಕ್ಯಾಶ್ ಪರ್ಚೇಸ್ ಮಾಡೋದಿದ್ರೆ ನೀವು ಮಾಡ್ಕೋಬಹುದು. EMI ಫೆಸಿಲಿಟಿ ನಮ್ಮಲ್ಲೇ ಅವೈಲಬಲ್ ಇದೆ. ನಮ್ದು ಬಂದ್ಬಿಟ್ಟು ಪ್ರೈವೇಟ್ ಫಿನಾನ್ಸಿಂಗ್, ಗವರ್ಮೆಂಟ್ ಲೋನ್ಸ್ ಕೂಡ ಅವೈಲಬಲ್ ಇದೆ. ಗವರ್ಮೆಂಟ್ ಲೋನ್ಸ್ ಅಂತ ಬರುವಾಗ ನಿಮಗೆ ಮುದ್ರಾ ಲೋನ್ಸ್, ಉದ್ಯೋಗಿನಿ, PMG ಅದೆಲ್ಲ ಲೋನ್ಸ್ ಎಲ್ಲ ನೀವು ಅಪ್ಲೈ ಮಾಡ್ಕೋಬಹುದು ಮ್ಯಾಮ್ ಥ್ರೂ ಗವರ್ಮೆಂಟ್. ಅವರು ನಮಗೆ ಡೀಟೇಲ್ ಆಗಿ ಹೇಳ್ದಂಗೆ ನೀವು ನಿಮ್ಮ ಹತ್ರ ಫುಲ್ ಕ್ಯಾಶ್ ಇದ್ರೆ ಕ್ಯಾಶ್ ಕೊಟ್ಟೆ ಈ ತರ ಮೆಷಿನ್ಸ್ನ ಪರ್ಚೇಸ್ ಮಾಡ್ಕೋಬಹುದು. ಇಲ್ಲ EMI ಆಪ್ಷನ್ಗಳಿಗೆ ಹೋಗ್ತೀರಾ ಅಂದ್ರೆ ನೀವೇ ನಿಮ್ಮ ಯಾವ್ದಾರ ಒಂದು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು ಪರ್ಚೇಸ್ ಮಾಡ್ತೀರಾ ಅಂದ್ರೆ ಆ ಒಂದು ಆಪ್ಷನ್ ಕೂಡ ಇರುತ್ತೆ. ಅಥವಾ ಇವ್ರ ಹತ್ರ ಪ್ರೈವೇಟ್ ಫಿನಾನ್ಸ್ ನಲ್ಲಿ ಸಹ ನಿಮ್ಗೆ ಲೋನ್ಗಳು ಸಿಗುತ್ತೆ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಲೋನ್ ಕೂಡ ತಗೊಂಡು ಪರ್ಚೇಸ್ ಮಾಡ್ಕೋಬಹುದು. ಹಾಗೆ ನಿಮ್ಗಳಿಗೆ ತಿಳಿಸ್ಕೊಟ್ಟಂಗೆ ಅವರು ಇದಕ್ಕೆ ಯಾವುದೇ ಒಂದು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಆಗಲಿ ಅಥವಾ ಇಷ್ಟೇ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬೇಕು ಅನ್ನೋದೆಲ್ಲ ಯಾವುದೂ ಇರಲ್ಲ. ನೀವು ಇದ್ರದ್ದು ಟ್ರೈನಿಂಗ್ ತಗೊಂಡು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಟ್ರೈನಿಂಗ್ ನೀವು ನಿಮ್ಮ ಎಂಬ್ರಾಯ್ಡ್ರಿ ಕೆಲಸಗಳನ್ನ ಶುರು ಮಾಡ್ಕೋಬಹುದು. ಈ ಮೆಷಿನ್ಸ್ದೆಲ್ಲ ಕಾಸ್ಟ್ಗಳನ್ನ ನೀವು ಅವ್ರಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು. ಮ್ಯಾಮ್, ಕರ್ನಾಟಕದಲ್ಲಿ ನಿಮ್ದು ಬ್ಯಾಂಗ್ಳೂರ್ ಒಂದೇ ಕಡೆ ಇರೋದು ಅಥವಾ ಎಲ್ಲೆಲ್ಲಿ ನಿಮ್ಮ ಡೀಲರ್ಶಿಪ್ಗಳು ಇದೆ? ಮ್ಯಾಮ್, ಬ್ರಾಂಚ್ ಆಫೀಸ್ ಅಂತ ಬರುವಾಗ ಬ್ಯಾಂಗ್ಳೂರ್ ಒಂದೇ ಕಡೆ ಇರೋದು ಅಂಡ್ ಡೀಲರ್ಶಿಪ್ಸ್ ಆಫೀಸ್ 15+ ಪ್ಲೇಸಸ್ ಅಲ್ಲಿ ಇದೆ ಮ್ಯಾಮ್. ಓಕೆ.
ಸೊ ನಿಮ್ಗಳಿಗೆ ಅದ್ರದ್ದೆಲ್ಲ ಡೀಟೇಲ್ಸ್ ಬೇಕು ಅಂತ ಇದ್ರೆ ಎಲ್ಲಾ ಅಡ್ರೆಸ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ. ಸೊ ನಿಮ್ಗೆ ಯಾವ ಹತ್ರದ್ದು ಅಂಗಡಿಗಳು ಅಥವಾ ಅಂಗಡಿ ಶಾಪ್ ಇರುತ್ತೋ ನೀವು ಅಲ್ಲಿ ಹೋಗಿ ಇದನ್ನ ಡೀಟೇಲ್ಸ್ ವಿಚಾರಿಸಬಹುದು. ಹಾಗೆ ನಿಮ್ಗೆ ಬೇರೆ ಡೀಟೇಲ್ಸ್ ಬೇಕು ಅಂತ ಇದ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ ನನ್ನ ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಆಗ್ತಿರುತ್ತೆ. ಹಾಗೆ ಅಷ್ಟು ಡೀಟೇಲ್ಸ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಹಾಕಿರ್ತೀನಿ. ನೀವುಗಳು ಅವ್ರಿಗೆ ಹೋಗಿ ಕಾಲ್ ಮಾಡಿ ಡೀಟೇಲ್ಸ್ ನ ತಿಳ್ಕೊಬಹುದು. ಸೊ ಮ್ಯಾಮ್, ನಮ್ಗೆ ಮೆಷಿನ್ ಬಗ್ಗೆ ಎಲ್ಲಾನು ತಿಳಿಸ್ಕೊಟ್ರಿ. ಇದಕ್ಕೆ ಟ್ರೈನಿಂಗ್ ಕೊಡ್ತಾರಾ? ಹಾಗೆ ಇದ್ರದ್ದು ಸರ್ವಿಸಸ್, ವ್ಯಾರಂಟಿ ಇದ್ರ ಬಗ್ಗೆ ಎಲ್ಲ ನೀವು ನಮ್ಗೆ ತಿಳಿಸ್ಕೊಡಿ. ಮಿಷನ್ಸ್ಗೆಲ್ಲ ಬಂದ್ಬಿಟ್ಟು 2 years ಆಫ್ ಸರ್ವಿಸ್ ವಾರಂಟಿ ವಿತ್ ಸ್ಪೇರ್ ಪಾರ್ಟ್ಸ್ ಇರುತ್ತೆ. ಅಂಡ್ ನೆಕ್ಸ್ಟ್ ಟ್ರೈನಿಂಗ್ ಬಂದ್ಬಿಟ್ಟು ನೀವು ಮಿಷನ್ ಪರ್ಚೇಸ್ ಮಾಡಾದ್ಮೇಲೆ ನಮ್ಮ ಕಡೆಯಿಂದ 2 ದಿನ ಟ್ರೈನಿಂಗ್ ಕೊಡ್ತೀವಿ. ಸರ್ವಿಸಸ್ ಎಲ್ಲ ಹೆಂಗಂತ ನೋಡಿದ್ರೆ ನೀವು ಕಾಲ್ ಮಾಡಿ ವಿದಿನ್ 24 hours ಅಲ್ಲಿ ನಾವು ಸರ್ವಿಸಿಂಗ್ ಮಾಡ್ತೀವಿ, ಟ್ರಾವೆಲ್ ಟೈಮ್ ಬಿಟ್ಟು. ಮ್ಯಾಮ್, ಎಂಬ್ರಾಯ್ಡ್ರಿ ಮೆಷಿನ್ ನ ಪರ್ಚೇಸ್ ಮಾಡಿದ್ರೆ ಅದ್ರ ಜೊತೆ ಏನೇನ್ ಆಕ್ಸೆಸರೀಸ್ ಕೊಡ್ತೀರಾ ನೀವು? ಮ್ಯಾಮ್, ಎಂಬ್ರಾಯ್ಡ್ರಿ ಮಿಷನ್ಸ್ ಜೊತೆ 14 ವೆರೈಟಿ ಆಕ್ಸೆಸರೀಸ್ ಕೊಡ್ತೀವಿ. 14 ವೆರೈಟಿ ಆಕ್ಸೆಸರೀಸ್ ಅಲ್ಲಿ ಬಂದ್ಬಿಟ್ಟು ಫಸ್ಟ್ 5 ವೆರೈಟಿ ಫೈಬರ್ ಫ್ರೇಮ್ಸ್ ಕೊಡ್ತೀವಿ. 5 ವೆರೈಟಿ ಫೈಬರ್ ಫ್ರೇಮ್ಸ್ ಅಲ್ಲಿ ನೀವು ಫಿನಿಶ್ ಗಾರ್ಮೆಂಟ್ಸ್ ಮತ್ತೆ ಸ್ಕೂಲ್ ಮಕ್ಕಳಿಗೆ ಲೋಗೋ ಅದೆಲ್ಲ ಮಾಡ್ಕೋಬಹುದು. ಅಂಡ್ ಕರ್ಚಿಪ್ಸ್, ಟೀ ಶರ್ಟ್ಸ್, ಹುಡ್ಡೀಸ್ ಅದೆಲ್ಲ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಡಬಲ್ ಶೇಡೆಡ್ ಜರಿ ಥ್ರೆಡ್ಸ್ ಎಲ್ಲ ಬರುತ್ತೆ ನಿಮ್ಗೆ, ನಮ್ಮಲ್ಲೇ ನೀವು ಪರ್ಚೇಸ್ ಮಾಡ್ಕೋಬಹುದು ಇದೆಲ್ಲ. ಅಂಡ್ ನೆಕ್ಸ್ಟ್ ಸಿಲ್ಕ್ ಥ್ರೆಡ್ ಅಲ್ಲಿ 1000+ ಶೇಡ್ಸ್ ಬರುತ್ತೆ ನಿಮ್ಗೆ. ಸಿಲ್ವರ್ ಜರಿ ಥ್ರೆಡ್, ಗೋಲ್ಡ್ ಜರಿ ಥ್ರೆಡ್ ಕೊಡ್ತೀವಿ. ಮತ್ತೆ ಬಾಬಿನ್ ವೈಂಡ್, ಬಾಬಿನ್ ಕೇಸ್, ಬಾಬಿನ್ಸ್ ಇದೆಲ್ಲ ಕೊಡ್ತೀವಿ. ಮಿರರ್ ಶೀಟ್ಸ್ ಕೊಡ್ತೀವಿ. ಮಿರರ್ ಶೀಟ್ಸ್ 5 ವೆರೈಟಿ ಮಿರರ್ ಶೀಟ್ಸ್ ಕೊಡ್ತೀವಿ ನಾವು ನಿಮ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿಸೈನ್ ಕ್ಯಾಟಲಾಗ್ ಅಲ್ಲಿ ನಿಮ್ಗೆ 1000+ ಡಿಸೈನ್ಸ್ ಇರುತ್ತೆ. 10 meters ಕ್ಯಾನ್ವಾಸ್ ಪೇಪರ್ ಕೊಡ್ತೀವಿ. 16 GB ಪೆನ್ ಡ್ರೈವ್ ಕೊಡ್ತೀವಿ. 16 GB ಪೆನ್ ಡ್ರೈವ್ ಅಲ್ಲಿ ನಿಮಗೆ 1000 ಬ್ಯಾಕ್ ನೆಕ್ ಡಿಸೈನ್ಸ್, 5000 ಬುಟಿಕ್ ಡಿಸೈನ್ಸ್ ಇರುತ್ತೆ. 5000 ಬುಟಿಕ್ ಡಿಸೈನ್ಸ್ ಅಲ್ಲಿ ನಾನು ಹೇಳ್ದಂಗೆ ನೀವು ಟೀ ಶರ್ಟ್ಸ್, ಹುಡೀಸ್ ಅದೆಲ್ಲ ಮಾಡ್ಕೋಬಹುದು ಮಕ್ಕಳಿಗೆ. ಇನಿಷಿಯಲಿ ನಿಮ್ಗಳಿಗೆ ಬೈ ಚಾನ್ಸ್ ಡಿಸೈನ್ಗಳನ್ನ ಮಾಡೋಕ್ಕೆ ಗೊತ್ತಾಗಲ್ಲ ಅಂತ ಇದ್ದರೆ ಅವರು ಒಂದು ಕ್ಯಾಟಲಾಗ್ ಸಹ ಕೊಡ್ತಾರೆ. ಸೊ ದಟ್ ಆ ಕ್ಯಾಟಲಾಗ್ನಲ್ಲಿ ಬೇರೆ ಬೇರೆ ಥರ ಡಿಸೈನ್ಗಳಿರುತ್ತೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಇದೆಲ್ಲ ನೋಡಿಕೊಂಡು ನೀವು ಡಿಸೈನ್ಸ್ ಮಾಡ್ಕೊಂಡು ಹೋದರೆ ಆರಾಮಾಗಿ ಬೇರೆ ಬೇರೆ ಥರ ಕಲರ್ಸ್ ಎಲ್ಲ ನೀವು ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ಇಷ್ಟೇ ಅಲ್ಲದೆ ಪೆನ್ ಡ್ರೈವಲ್ಲಿ ಕೂಡ ಸಾಕಷ್ಟು ಡಿಸೈನ್ಸ್ಗಳನ್ನ ಅವರೇನೆ ಕೊಡ್ತಾರೆ. ಎಂಬ್ರಾಯ್ಡ್ರಿ ಮೆಷಿನ್ ಅಲ್ಲಿ ನೀವು ಮಾಡಿರುವಂತಹ ಕೆಲವು ಸ್ಯಾಂಪಲ್ ಎಂಬ್ರಾಯ್ಡ್ರಿ ಪೀಸಸ್ ನ ತೋರಿಸ್ತೀರಾ? ಹಾ, ಶೋರ್, ತೋರಿಸ್ತೀನಿ ಮ್ಯಾಮ್. ಈ ಥರ ಫೋಟೋ ಎಂಬ್ರಾಯ್ಡ್ರೀಸ್ ಕೂಡ ನೀವು ಮಾಡ್ಕೋಬಹುದು. ಸೊ ನೀವುಗಳು ನೋಡಿದ್ರಿ, ಮನೆಯಲ್ಲಿ ಇದ್ದು ಬಿಸ್ನೆಸ್ ಮಾಡಬೇಕು ಅಂತ ಇದ್ರೆ ಅಥವಾ ಸ್ವಂತ ಉದ್ಯೋಗ ಮಾಡಬೇಕು ಅಂತ ಇದ್ರೆ ಆರಾಮಾಗಿ ಈ ತರ ಎಂಬ್ರಾಯ್ಡ್ರಿ ಮೆಷಿನ್ಸ್ಗಳನ್ನ ನೀವು ಪರ್ಚೇಸ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು. ಅಂಡ್ ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಸಖತ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಅಂಡ್ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಿದ್ರು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಗೆ ಸ್ಕ್ರೀನ್ ಅಲ್ಲಿ ನಂಬರ್ ಸ್ಕ್ರಾಲ್ ಆಗ್ತಿರುತ್ತೆ, ನೀವು ಅವ್ರಿಗೆ ಕಾಲ್ ಮಾಡಿ ಡೀಟೇಲ್ಸ್ ನ ತಿಳ್ಕೊಬಹುದು. ಹೋಪ್ ನಿಮ್ಗಳಿಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸ್ವರ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡಿದಾಗ ನೋಡ್ತಿದ್ರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್.